ನಮಸ್ತೆ ಕರ್ನಾಟಕ. ಎಲ್ಲರೂ ಅವಳನ್ನು ಕೈಬಿಟ್ಟಾಗ ಸೂರ್ಯ ಅವಳನ್ನು ಕಾಪಾಡ್ದ. ಇಷ್ಟೆಲ್ಲ ಆಗಲು ತಾನೇ ಕಾರಣ, ತನಗೆ ಕೊಟ್ಟ ಮಾತು ಎಂದು ಚೆನ್ನಾಗಿ ಗೊತ್ತಿತ್ತು. ಅವಳನ್ನು ಕರ್ಕೊಂಡು ಹೋದ ಸೂರ್ಯ ಒಂದು ಒಳ್ಳೆ ಮನೆ ಮಾಡಿ ಅಲ್ಲಿ ಅವಳಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡ್ದ. ಅವಳಿಗೆ ಬೇಕಾದ ಎಲ್ಲವನ್ನ ತೆಗೆದುಕೊಟ್ಟ, ತುಂಬ ಕಾಳಜಿ ಮಾಡ್ದ. ಈ ವಿಚಾರ ತಿಳಿದ ಚಂದ್ರ ಸೂರ್ಯನ ಮೇಲೂ ಕೋಪ ಮಾಡಿಕೊಂಡನು. ಚಂದ್ರ, ಆ ಮಗುವಿನ ಅಪ್ಪ ಯಾರು ಎಂದು ಸೂರ್ಯನಿಗೆ ಕೇಳಿದಾಗ, ಅದು ಏನೇ ಆಗಿರಲಿ ಕಣ್ಲ, ನಮ್ಮ ತುಳಸಿದು ತಪ್ಪಿರ್ಲಿಕ್ಕಿಲ್ಲ, ಅರ್ಥ ಮಾಡ್ಕೊ. ಆ ಮಗುಗೆ ನಾ ಅಪ್ಪನ ಸ್ಥಾನದಲ್ಲಿ ನಿಂತು ಹೆಸರು ಕೊಡ್ತೀನಿ ಕಣ್ಲ ಎಂದವನ ಕೆನ್ನೆಗೆ ಹೊಡೆದ ಚಂದ್ರ. ನೀನು ನನಗೆ ಮೋಸ ಮಾಡಿಬಿಟ್ಟಿಯಲ್ವಾ, ಥೂ ಎಂದವನು ಅವನ ಹತ್ರ ಮಾತುಕತೆ ವ್ಯವಹಾರವನ್ನು ಎಲ್ಲವನ್ನ ಬಿಟ್ಬಿಟ್ಟಿದ್ದ. ತುಳಸಿ ತನ್ನ ಪಾಲಿಗೆ ಸತ್ತು ಹೋದ್ಲು ಎಂದು ತಲೆ ಬೋಳಿಸಿ ಅವಳ ಫೋಟೋಕ್ಕೆ ಹಾರ ಹಾಕಿ ಸಂಬಂಧವನ್ನು ಕಳ್ಕೊಂಡ. ಊರಲ್ಲಿ ಯಾರ ಮುಂದೆಯೂ ಮುಖ ತೋರಿಸಲು ನಾಚಿಕೆ ಆಗ್ತಿತ್ತು. ಮುಂದೆ ತಿಂಗಳುಗಳು ಕಳೆದ ಮೇಲೆ ಚಂದ್ರ ದಾರಿಯಲ್ಲಿ ತುಳಸಿಯನ್ನು ನೋಡಿದ್ದ. ಸೂರ್ಯ ತುಳಸಿಯ ಕೈಯನ್ನು ಹಿಡಿದು ಬಳೆಗಳ ಅಂಗಡಿಗೆ ಕರ್ಕೊಂಡು ಹೋಗ್ದ. ನಗುತ್ತಾ ಇದ್ದ ತುಳಸಿಯನ್ನು ನೋಡಿದ ಸೂರ್ಯ ಅವಳ ಉಬ್ಬಿದ ಹೊಟ್ಟೆಯನ್ನು ಸವರಿ ಅವಳ ಕೈಗಳಿಗೆ ಬಳೆಗಳನ್ನು ತೊಡಿಸಿದ್ದ. ಅವರ ನಡುವೆ ಇದ್ದದ್ದು ಪವಿತ್ರವಾದ ಅಣ್ಣ ತಂಗಿಯ ಸಂಬಂಧ. ಆದರೆ ದೂರದಿಂದ ನೋಡಿದ ಚಂದ್ರನಿಗೆ ಮನಸ್ಸು ಒಡೆದು ಹೋಗಿತ್ತು. ತುಳಸಿಯನ್ನು ಇವನೇ ಬಸರು ಮಾಡಿದ್ದಾನೆ ಎಂದು ತಪ್ಪು ತಿಳಿದು ಮನೆಗೋದವನು ತನ್ನ ಸ್ನೇಹಕ್ಕೆ ಮತ್ತು ತನ್ನ ತಂಗಿ ಲಕ್ಷ್ಮಿಗೆ ಮೋಸ ಮಾಡಿ ಇನ್ನೊಂದು ತಂಗಿ ಜೊತೆ ಈ ರೀತಿಯ ಸಂಬಂಧವನ್ನು ಇಟ್ಕೊಂಡಿದ್ದಾನೆ ಎಂದು ಮನಸ್ಸಿಗೆ ಹಚ್ಕೊಂಡ ಚಂದ್ರ ಪತ್ರ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ. ಚಂದ್ರ ಗಟ್ಟಿ ಮನುಷ್ಯ, ಆತ್ಮಹತ್ಯೆ ಮಾಡ್ಕೊಳ್ತಾನೆಯೇ? ಅಣ್ಣನನ್ನು ಕಳ್ಕೊಂಡ ಲಕ್ಷ್ಮಿ ಮತ್ತು ತುಳಸಿ ಇಬ್ಬರು ಅನಾಥರಾದರು. ಪ್ರತಿದಿನ ತುಳಸಿ ಅತ್ತು ತನ್ನ ಬದುಕನ್ನೇ ಹಾಳು ಮಾಡಿದವನನ್ನು ಏನು ಮಾಡಲಾಗದೆ ಒದ್ದಾಡ್ತಿದ್ಲು. ಇಲ್ಲಿ ಗೌಡರ ಮನೆಯಲ್ಲಿ ರಾಧಾಳದ ಬಾಳಿಕೆ ಹೆಚ್ಚಾಗಿತ್ತು. ಲಕ್ಷ್ಮಿ ಮತ್ತು ನೀಲಮ್ಮ ಅವರಿಗೆ ಅವಳಿಂದ ತುಂಬ ಹಿಂಸೆ ಆಗ್ತಿತ್ತು. ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಯಾವಾಗಲೂ ತನ್ನ ಅಪ್ಪನ ಹೆಸರು ಹೇಳಿ ಎಲ್ಲರನ್ನ ಎದುರಿಸ್ತಿದ್ಲು. ಧರ್ಮಯ್ಯ ಕೂಡ ಅವಳಿಂದ ಬೇಸತ್ತು ಹೋಗಿದ್ರು. ಕೇಶವ ಅವಳ ಹತ್ರ ಮಾತು ಕೊಡೋಕ್ಕಾಗದೆ ತಾನಾಯಿತು ತನ್ನ ಕೆಲಸ ಆಯಿತು ಎಂದು ಇದ್ಬಿಟ್ಟಿದ್ದ. ಲಕ್ಷ್ಮಿ ಮನಸ್ಸು ತಡೆದೆ ತನ್ನ ಗಂಡನಿಗೆ ತುಳಸಿಯಲ್ಲಿ ಎಲ್ಲೋ ದೂರ ಇರೋದು ಯಾಕೆ? ಊರು ಏನೇ ಅನ್ನಲಿ, ನನ್ನ ತಂಗಿನ ಕರ್ಕೊಂಡು ಬನ್ನಿ, ಮಗು ಬೇರೆ ಹೊಟ್ಟೆಲಿದೆ. ನನಗೆ ಗೊತ್ತು ನೀವು ತಪ್ಪು ಮಾಡಲಿಕ್ಕಿಲ್ಲ. ಒಂದು ವೇಳೆ ನೀವೇ ಆ ಮಗುಗೆ ಅಪ್ಪ ಆದರೂ ನಾನು ಚಿಂತೆ ಮಾಡಲ್ಲ. ನನ್ನ ತಂಗಿಗೆ ನಾನೇ ನನ್ನ ಸೌಭಾಗ್ಯವನ್ನು ಬಿಟ್ಕೊಡುವೆ ಎಂದವಳ ಮಾತನ್ನು ಕೇಳಿ ಸೂರ್ಯ, ಇಲ್ಲ ಕಣೆ, ಆ ಮಗು ನಂದಲ್ಲ. ಅವಳು ನನ್ನ ತಂಗಿ ಹಾಗೆ ನೋಡ್ಕೊಳ್ತಿರುವೆ ಲಕ್ಷ್ಮಿ. ನನ್ನ ಮಗ ಅರ್ಜುನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅವಳ ಮೇಲೆ ನನ್ನ ಬೆರಳು ಬಿದ್ದಿಲ್ಲ. ಊರು 1000 ಮಾತಾಡತ್ತೆ ಸತ್ಯ, ನನ್ನೊಳಗೆ ಮಣ್ಣಾಗಲಿ ಎಂದವನ ಅಪ್ಪಿದ ಲಕ್ಷ್ಮಿ ಬಸುರಿಯನ್ನು ಮನೆಗೆ ಕರ್ಕೊಂಡು ಬರುವಂತೆ ಒತ್ತಾಯ ಮಾಡಿದ್ಲು. ಹ್ಞೂ ಎಂದವನು ಅದರ ಬಗ್ಗೆ ಯೋಚಿಸಿದ್ದ. ಊರೆಲ್ಲ ಸೂರ್ಯಪ್ಪನಿಗೂ ತುಳಸಿಗೂ ಅನೈತಿಕ ಸಂಬಂಧವಿದೆ ಎಂದರೂ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ಧರ್ಮಯ್ಯ ಕೂಡ ಬೈದರೂ ಅದರ ಬಗ್ಗೆ ಯೋಚಿಸಲಿಲ್ಲ. ತನ್ನ ಸ್ನೇಹದ ಸಲುವಾಗಿ ಮತ್ತು ಕೇಶವನ ಮರ್ಯಾದೆಗಾಗಿ ಅವಳನ್ನು ನೋಡ್ಕೊಳ್ತಿದ್ದ. ಕೇಶವ ಮಾತ್ರ ತುಳಸಿ ತಪ್ಪು ಮಾಡಿದಾಳೆ ಎಂಬ ಪ್ರಶ್ನೆಗೆ ಉತ್ತರ ಸಿಗದೆ ಒದ್ದಾಡ್ತಿದ್ದ. ಅವಳು ಎದುರಿಗೆ ಸಿಕ್ಕರೂ ಮಾತನಾಡಿಸ್ತಿರ್ಲಿಲ್ಲ. ತುಳಸಿ ತನ್ನ ಬಾಳನ್ನು ಹಾಳು ಮಾಡಿದ ಕೇಶವನ ಕಣ್ಣೆತ್ತಿಯೂ ಕೂಡ ನೋಡ್ತಿರ್ಲಿಲ್ಲ. ಕೇಶವ ಅವಳ ಮಾತಿಗಾಗಿ ಪ್ರತಿ ಸಲ ಕಾಯ್ತಿದ್ದ. ತಿಂಗಳು ತುಂಬಿದ ತುಳಸಿಗೆ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಲು. ಮತ್ತೆ ಕಾಲ ಬದಲಾಗಿತ್ತು. ಮನೆಗೆ ಕೆಲಸದವರಂತೆ ಧರ್ಮಯ್ಯ ತುಳಸಿಯನ್ನು ಮನೆಯೊಳಗೆ ಬಿಟ್ಕೊಂಡವರು ಅವಳಿಂದ ಆ ತೋಟದ ಮನೆಯನ್ನು ಬರೆಸ್ಕೊಂಡಿದ್ರು. ಲಕ್ಷ್ಮಿಗೆ ತನ್ನ ಮಾವನ ಹಣದ ಆಸೆಯಿಂದ ತುಂಬ ನೋವಾಗಿತ್ತು. ಅಣ್ಣ ಚಂದ್ರನ ಜಾಗವನ್ನು ಹೀಗೆ ಅನ್ಯಾಯವಾಗಿ ತುಳಸಿ ಹತ್ತಿರ ತೆಗೆದುಕೊಂಡದಕ್ಕೆ ಬೇಸರವಾಗಿತ್ತು. ಅವಳ ಪಾಲಿಗೆ ಇದ್ದದ್ದು ಅದೊಂದೇ ಆಸ್ತಿ, ಅದನ್ನು ಅವಳಿಂದ ಧರ್ಮಯ್ಯ ಕಿತ್ಕೊಂಡ್ರು. ಲಕ್ಷ್ಮಿ ತನ್ನ ತಂಗಿ ತುಳಸಿಯನ್ನು ನೋಡುತ್ತಾ, ಇವಳು ತನ್ನ ಜೊತೆಗಿದ್ದರೆ ಸಾಕು, ಈ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಕೊಟ್ರಲ್ವಾ ಸಾಕು ಎಂದು ದೇವರಿಗೆ ಕೈ ಮುಗಿದ್ಲು. ಆದರೆ ತುಳಸಿ ಆ ಮನೆಗೆ ಕಾಲಿಟ್ಟಿದ್ದು ಒಂದು ಬಲವಾದ ಉದ್ದೇಶಕ್ಕೆ. ನನ್ನನ್ನು ತುಳಸಿ ತನ್ನ ಪುಟ್ಟ ಹೆಣ್ಣು ಮಗುವಿಗೆ ಈ ಮನೆ ಆಶ್ರಯವಾಗುತ್ತೆ ಎಂದು ತಿಳಿದು ಆಸ್ತಿಯನ್ನು ಬರೆದುಕೊಟ್ಲು. ಅವಳಿಗೆ ಮಾವ ಧರ್ಮಯ್ಯನ ಮೇಲೆ ನಂಬಿಕೆ ಇಲ್ಲ ಎಂದರೂ ಸೂರ್ಯಪ್ಪನ ಮೇಲೆ ನಂಬಿಕೆ ಇತ್ತು.
ಹಾಗೆ ಮುಂದೊಂದು ದಿನ ತನ್ನ ಅಕ್ಕನ ಮಗ ಅರ್ಜುನ್ ಇದಕ್ಕೆಲ್ಲ ನ್ಯಾಯ ಕೊಡ್ತಾನೆ ಎಂದು ದೃಢವಾಗಿ ನಂಬಿದ್ಲು. ಕಾರಣ 10 ವರ್ಷದ ಅರ್ಜುನ್ ಈಗಲೇ ಪುಟ್ಟ ಮಗುವನ್ನು ತಂಗಿ ಎಂದು ಅಷ್ಟು ಜೋಪಾನ ಮಾಡ್ತಿದ್ದ. ಅಕ್ಕ ಭಾವ ಇರುವ ಮನೆಗೆ ಮತ್ತೆ ಕಾಲಿಟ್ಟ ತುಳಸಿಯಿಂದ ಆ ಮನೆ ಮತ್ತೊಮ್ಮೆ ನಂದನವನವಾಗಿತ್ತು. ಮನೆ ಅವಳ ಕಾನ್ಗುಳದಿಂದ ಹಸಿರಾಗಿತ್ತು. ಅಕ್ಕ ತಂಗಿರು ಒಂದಾಗಿ ಮನೆಯನ್ನು ನಡೆಸ್ತಾ ಮಕ್ಕಳ ಜೊತೆ ಖುಷಿಯಾಗಿದ್ದರು. ಆದರೆ ರಾಧಾ ಇದನ್ನು ಸಹಿಸಲಿಲ್ಲ. ಅರ್ಜುನ್ನ ಹಠದ ಮೇರೆಗೆ ಪುಟ್ಟ ಮಗುವಿಗೆ ನಾಮಕರಣ ಮಾಡಿದ್ರು. ಅರ್ಜುನ್ ತನ್ನ ಪುಟ್ಟ ತಂಗಿಗೆ ಶ್ವೇತಾ ಎಂದು ಹೆಸರಿಟ್ಟಿದ್ದ. ಪುಟ್ಟ ಶ್ವೇತಾ ಅಣ್ಣನ ಮಡಿಲಲ್ಲಿ ನಗುತ್ತಾ ಕಿಲಕಿಲ ಎನ್ನಲು ಆ ಮಗು ಕುತ್ತಿಗೆಗೆ ತನ್ನ ಕತ್ತಲ್ಲಿದ್ದ ಚಿನ್ನದ ಸರ ಹಾಕ್ತಾ ಅರ್ಜುನ್, ನನ್ನ ಮುದ್ದು ತಂಗಿ ಸಾಮಿ ಎಂದಿದ್ದ. ಅದನ್ನು ನೋಡಿದ ಸೂರ್ಯಪ್ಪ, ಲಕ್ಷ್ಮಿ ಮತ್ತು ತುಳಸಿ ಸಂತಸಪಟ್ಟರೆ ರಾಧಾ ಒಳಗೊಳಗೆ ಕಿಚ್ಚು ಹೆಚ್ಚಿತ್ತು. ಕೇಶವನ ಕಣ್ಣು ಮಾತ್ರ ಒಂದು ಮಗು ಆದರೂ ಮುದ್ದಾಗುಳಿತಿದ್ದ ತುಳಸಿ ಮೇಲೆ ಇತ್ತು. ತನಗೂ ಮಗುವಿನ ಆಸೆ ಆಗಿತ್ತು. ಆದರೆ ರಾಧಾ ಅವನನ್ನು ಹತ್ರನೂ ಸೇರಿಸ್ತಿರ್ಲಿಲ್ಲ. ಧರ್ಮಯ್ಯನಿಗೆ ನನ್ನ ಮನೆಗೆ ಬಿಟ್ಟು ಕೆಲಸದ ಆಳು ಸಿಕ್ಕ ಖುಷಿ. ನೀಲಮ್ಮ ಮಾತ್ರ ಒಳ್ಳೆ ಅತ್ತಿಯಾಗಿ ಮನೆಯಲ್ಲಿ ಪುಟ್ಟ ಶ್ವೇತಾಳನ್ನ ಮತ್ತು ತುಳಸಿಯನ್ನ ಪ್ರೀತಿಯಿಂದಲೇ ನೋಡ್ಕೊಳ್ತಿದ್ರು. ಒಂದು ದಿನ ರಾತ್ರಿ ಮಗುವನ್ನು ಮಲಗಿಸಿ ತಿರುಗಿದವಳ ಹಿಂದೆ ಕೇಶವ ನಿಂತಿದ್ದ. ಅವಳಿಗೆ ಈಗ ಭಯ ಇರಲಿಲ್ಲ. ಬಾಗಿಲಾಕ್ತವನು 1 ಗಂಟೆ ನಂತರ ಹೊರಗಡೆ ಬಂದಿದ್ದ. ಹಾಗಾದರೆ ನಡೆದಿದ್ದೇನು? ಮುಂದೆ ಕಥೆಯನ್ನು ನಮ್ಮ ಅರ್ಜುನ್ ಎಲ್ಲರಿಗೂ ಮಂಗಳಾರತಿ ಮಾಡುತ್ತಾ ಹೇಳ್ತಾನೆ. ಸೂರ್ಯ ಅರ್ಧ ಕತೆ ಹೇಳಿ ಮುಗಿಸಿದ್ದ. ಕೇಶವ ಅಳುತ್ತಾ ತನ್ನ ಬೆಳೆದ ಮಗಳನ್ನು ನೋಡಿ ಕಣ್ಣು ತುಂಬಿಕೊಂಡವನು ಶ್ವೇತಾ ಎಂದು ಅವಳ ಬಳಿ ಹೋಗ್ತಿರುವಾಗ ಅರ್ಜುನ್ ಕೂಗ್ದ, ದಾದಾ ತಾಳ್ಮೆ ತಾಳ್ಮೆ, ಎಲ್ರಿಗೂ ಒಂದು ಹೊಸ ಕತೆ ನಾನು ಹೇಳಲಾ? ಲೋ ಸಿದ್ಧ ಹೋಗು, ನಾನು ಕುರ್ಚಿ ತಾರಲ್ಲ ಎನ್ನಲು ಕೆಲಸದ ಆಳು ಓಡ್ ಹೋಗಿ ಕುರ್ಚಿಯನ್ನು ತಂದು ಮನೆ ಮುಂದೆ ಹಾಕ್ತ. ಅರ್ಜುನ್ ಕೃಷ್ಣನನ್ನ ನೋಡುತ್ತಾ, ಕೃಷ್ಣ ತಂಗಿವನಲ್ಲಿ ನೆರಳಲ್ಲಿ ಕೂರಿಸಿ ನೀನು ಕೂರು. ಆರೋಹಿ ಬಾ ಕೂತ್ಕೋ. ಸಿದ್ಧ ಹೋಗ್ಲಾ, ಇಡೀ ಊರಿನ ಜನ ಮತ್ತು ಪಂಚಾಯಿತಿಯನ್ನು ಇನ್ನು ಅರ್ಧ ಗಂಟೆಯಲ್ಲಿ ಇಲ್ಲಿ ಕರ್ಕೊಂಡು ಬರಲ್ಲ. ನಾನಿಂದು ತೀರ್ಪು ಕೊಟ್ಟೆ ಇಲ್ಲಿಂದ ಎದ್ದೇಳೋದು. ನನ್ನ ತಂಗಿಗೆ ವೇಶ್ಯೆ ಮಗಳು ಅಂತ ಎಲ್ಲರ ಬಾಯಿ ಹಿಂದೆ ಕ್ಷಮೆ ಕೇಳಿಸ್ಬೇಕು. ಕೇಳಿಸ್ಲಿಲ್ಲ ಅಂದರೆ ನನ್ನ ಹೆಸರು ಅರ್ಜುನ್ ಸೂರ್ಯಪ್ಪ ಗೌಡನೇ ಅಲ್ಲ ಎಂದು ಕುರ್ಚಿ ಮೇಲೆ ಕುಳಿತವನು ಕಾಲಿನ ಮೇಲೆ ಕಾಲು ಹಾಕಿ ತನ್ನ ಮೀಸೆಯನ್ನು ತಿರುವಿದ್ದ. ತುಳಸಿ ಸಾವಿಗೆ ಕಾರಣ ಅರ್ಜುನ್ ಮಾತಿನ ಮೇರೆಗೆ ಹಳ್ಳಿಯ ಪ್ರತಿಯೊಬ್ಬರು ಪಂಚಾಯತ್ಗೆ ಬಂದು ಗೌಡರ ಮನೆ ಮುಂದೆ ಸೇರಿದ್ರು. ಎಲ್ಲರೂ ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳಲು ಅರ್ಜುನ್ ಮೀಸೆ ತಿರುವುತ್ತಾ, ಸದ್ದು ದಯವಿಟ್ಟು ಎಲ್ಲರೂ ಕೇಳಿ ಎಂದು ಕೂಗಲು ಎಲ್ಲರೂ ನಿಶಬ್ದರಾಗಿದ್ದರು. ಅರ್ಜುನ್ ಎದ್ದು ನಿಂತವನು ಮೊದಲು ತನ್ನ ಅಪ್ಪನ ಬಳಿ ಹೋಗಿ ನಿಂತಿದ್ದ. ಸೂರ್ಯಪ್ಪ ತಲೆ ತಗ್ಸಿ ನಿಂತಿದ್ದ. ಅರ್ಜುನ್ಗೂ ಅಪ್ಪನ ನೋಡಿ ಬೇಸರಕ್ಕಿಂತ ಕೋಪವೇ ಹೆಚ್ಚಿತ್ತು. ಇಂದು ನಾನು ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ದು ನಮ್ಮ ಮನೆಯೊಳಗೆ ಬಚ್ಚಿಟ್ಟ ಸತ್ಯಗಳನ್ನು ನಿಮ್ಮ ಮುಂದೆ ಹೇಳೋದಕ್ಕೆ. ನ್ಯಾಯ ಧರ್ಮ ನೀತಿ ನನ್ನ ಉಸಿರು. ಈ ಮನೆಯಲ್ಲಿ ಅದು ಇಷ್ಟು ದಿನ ಇತ್ತೋ ಇಲ್ಲೋ, ಸತ್ತಿತ್ತೋ ಅಥವಾ ಇರೋ ಹಾಗೆ ನಟನೆ ಮಾಡ್ತಿದ್ರು ಅಂದರೆ ತಪ್ಪಾಗಲ್ಲ. ಆದರೆ ಇಂದು ನಾನು ನ್ಯಾಯಕ್ಕೆ ಮಾತ್ರ ಬದ್ಧನಾಗಿ ಮಾತಾಡುವೆ. ಈ ಮನೆಯವನಾಗಲ್ಲ, ಒಂದು ಹೆಣ್ಣಿಗೆ ಅಂಟಿದ ಕಳಂಕವನ್ನು ಇಂದು ತೊಡೆದು ಹಾಕುವೆ. ಇವರು ಸೂರ್ಯಪ್ಪ ಗೌಡ್ರು, ಈ ಮನೆಯ ಮೊದಲ ಮಗ. ನಿಮಗೆ ಇವ್ರು ಯಾರು, ಇವರ ವ್ಯಕ್ತಿತ್ವ ಎಂಥದ್ದು ಅಂತ ಎಲ್ರಿಗೂ ಗೊತ್ತು. ಸಾಧು ನಮ್ಮ ಅಪ್ಪಯ್ಯ, ಆದರೆ ತನ್ನ ಜೀವದ ಗೆಳೆಯನಿಗೆ ಮೋಸ ಮಾಡಿದ ಪುಣ್ಯಾತ್ಮ ಎಂದು ಹೇಳಿದವನ ಮಾತು ಕೇಳಿ ಸೂರ್ಯ ತಲೆ ಬಗ್ಗಿಸಿ ಕಣ್ಣೀರು ಹಾಕಿದ್ದ. ಇನ್ನು ಮನೆಯವರೆಲ್ಲ ಅರ್ಜುನ್ ಮಾತಿಗೆ ಎದುರು ಮಾತನಾಡುವಷ್ಟು ಧೈರ್ಯ ಇರಲಿಲ್ಲ. ಅಪ್ಪಯ್ಯ, ಈಗತ್ತು ಏನು ಪ್ರಯೋಜನ? ಮಾಡಿದ ಪಾಪ ಎಲ್ಲಿ ಹೋಗುತ್ತೆ? ಒಂದು ಹೆಣ್ಣನ್ನು ಸ್ವತಃ ನಿಮ್ಮ ತಮ್ಮನೇ ಹಾಳು ಮಾಡಿದಾಗ ಹತ್ತೂರಿಗೆ ನ್ಯಾಯ ಕೊಡುವ ಈ ಮನೆತನದಲ್ಲಿ ಹುಟ್ಟಿ ಯಾಕೆ ವಿಷಯ ಮುಚ್ಚಿಟ್ಟಿದ್ದೆ? ಸ್ವಂತ ತಮ್ಮ ಅಂತ ಅಲ್ವಾ? ಯಾಕೆ ಅರ್ಧ ಸುಳ್ಳು ಕಥೆಯನ್ನು ಹೇಳಿದ್ರಿ? ನನಗೇನು ಗೊತ್ತಿಲ್ಲ ಅಂತಾನ ಅಪ್ಪಯ್ಯ? ಕೃಷ್ಣನ ಹೆಂಡತಿ ರಮ್ಯಾಳ ಸಾವು ನನ್ನ ರಾತ್ರಿ ಹಗಲು ಮಲಗಲು ಬಿಟ್ಟಿಲ್ಲ. ನಿಮಗೆ ಗೊತ್ತಾ, 2 ತಿಂಗಳು ಕಟ್ಕೊಂಡಿರೋ ಹೆಂಡತಿಗೂ ಸಮಯ ಕೊಡದೆ ಅವಳನ್ನು ದೂರ ಇಟ್ಟು ಸತ್ಯವನ್ನು ಹುಡುಕಲೇಬೇಕು ಅಂತ ಒದ್ದಾಡಿದೆ. ಈಗ ನನಗೆ ಪ್ರತಿಯೊಂದು ಸತ್ಯಗಳು ಗೊತ್ತು. ನೀವೇ ಬಾಯಿ ಬಿಟ್ಟರೆ ಒಳ್ಳೆಯದು. ಹಾಗೆ ಊರಿನವರಿಗೆ ಪ್ರತಿಯೊಂದು ವಿಷಯ ಗೊತ್ತಾಗಬೇಕು. ಯಾವ ಬಾಯಲ್ಲಿ ಊರಿನವರು ತುಳಸಿ ಅಮ್ಮನನ್ನು ಕೆಟ್ಟದಾಗಿ ಬೈದ್ರೋ ಇಂದು ಎಲ್ಲರಿಗೂ ಸತ್ಯ ತಿಳಿಲಿ. ತುಳಸಿ ನಮ್ಮವ್ವ, ಅಂದರೆ ನನ್ನ ಅಮ್ಮ ಲಕ್ಷ್ಮಿಯ ಒಡ ಹುಟ್ಟಿದ ತಂಗಿ. ದೇವತೆ ನನ್ನವ್ವ. ಆಕೆ ಈ ಮನೆಗಾಗಿ ಅದೆಷ್ಟು ಮಾಡಿದ್ರು ಕಿಂಚಿತ್ತು ಅವಳ ಬಗ್ಗೆ ಕರುಣೆ ಇಲ್ಲದೆ ಅವಳನ್ನು ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟವರು ಯಾರು? ಸೂರ್ಯಪ್ಪ, ಹೇಳಿ ಸತ್ಯ. ಅರ್ಧ ಸತ್ಯ ಹೇಳಿದರೆ ನಾನು ಒಪ್ಪಕ್ಕಿಲ್ಲ.
ನಿಮ್ಮೊಳಗೆ ಇರೋ ಇನ್ನೊಂದು ಸತ್ಯ ಹೇಳಿ. ಇಲ್ಲ, ಅಪ್ಪ ಅಂತಾನೂ ನೋಡೋಕ್ಕಿಲ್ಲ ಎಂದು ಕೂಗ್ದ. ಸೂರ್ಯಪ್ಪ ತಲೆ ತಗ್ಸಿ ಎಲ್ಲವನ್ನ ಹೇಳಿದ್ರು. ಹೌದು, ನಾನು ಪಾಪಿ, ದೊಡ್ಡ ಪಾಪಿ, ಮಾಡಬಾರ್ದ ಅಪರಾಧ ಮಾಡಿಬಿಟ್ಟೆ. ತುಳಸಿ ನಮ್ಮನೆಯಲ್ಲಿ ಬೆಳೆದವಳು. ಅವಳನ್ನು ಕೇಶವ ತುಂಬ ಪ್ರೀತಿ ಮಾಡ್ತಿದ್ದ. ಅವಳು ಕೂಡ ಅವನನ್ನು ಅಷ್ಟೇ ಹಚ್ಕೊಂಡಿದ್ಲು. ಆದರೆ ಅವಳು ಅಪ್ಪಯ್ಯ, ಅಣ್ಣ ಚಂದ್ರನಿಗೋಸ್ಕರ ಕೇಶವ ಓದಿ ಮುಗಿಸಿ ಬಂದ ಮೇಲೆ ಅವನನ್ನು ಪ್ರೀತಿಸೋಲ್ಲ ಎಂದು ಸುಳ್ಳು ಹೇಳಿದ್ಲು. ಅದನ್ನು ತಡೆಯದ ಕೇಶವ ಕೋಪದಿಂದ ಅವಳನ್ನು ತುಂಬ ಹಿಂಸೆ ಮಾಡ್ತಿದ್ದ. ಪ್ರತಿದಿನ ಹಿಂದೆ ಮುಂದೆ ಸುತ್ತುತ್ತಾ ಹುಚ್ಚಿನ ಹಾಗೆ ಅವಳನ್ನು ಮದುವೆಯಾಗು ಎಂದು ಒತ್ತಾಯ ಮಾಡ್ತಿದ್ದ. ಆದರೆ ತುಳಸಿ ದೊಡ್ಡವರ ಮಾತಿಗೆ ಬೆಲೆ ಕೊಟ್ಟು ಅವನಿಗೆ ಆದಷ್ಟು ಬುದ್ಧಿ ಹೇಳ್ತಿದ್ಲು. ಚಂದ್ರ ತುಳಸಿ ಮದುವೆಯನ್ನು ಭೈರವನ ಜೊತೆ ನಿಶ್ಚಯ ಮಾಡಿದ್ದ. ಇಲ್ಲಿ ಕೇಶವ ದಿನವೆಲ್ಲ ಕುಡಿದು ಕುಡಿದು ಹಾಳಾಗೋದು ನನಗೆ ನೋಡೋಕ್ಕಾಗಲಿಲ್ಲ. ಅದು ಅಲ್ಲದೆ ಅಪ್ಪಯ್ಯನಿಗೆ ಹೇಳುವಷ್ಟು ಧೈರ್ಯ ನನಗಿರಲಿಲ್ಲ. ಆಗ ಚಂದ್ರನ ಹತ್ರ ಹೋಗಿ ಎಷ್ಟೋ ಕೇಳಿ ನೋಡಿದೆ, ಆದರೆ ಒಪ್ಪಲಿಲ್ಲ. ಅಂತೂ ಕೇಶವನ ಮದುವೆ ರಾಧಾಳ ಜೊತೆ ಆಗಿತ್ತು. ಅಂದು ಕುಡಿದು ತುಳಸಿ ಮನೆಗೆ ಹೋದವನು ಅವಳನ್ನು ಜ್ಞಾನವಿಲ್ಲದೆ ಹಾಳು ಮಾಡಿದ್ದ ಎಂದು ಅಳುತ್ತಾ ಹೇಳ್ತಿದ್ದವನ ಮಾತನ್ನು ತಡೆದ ಅರ್ಜುನ್. ನಿಲ್ಲಿಸಿ, ಜ್ಞಾನವಿಲ್ಲದೆ ಮಾಡಿದ್ರಾ? ಮತ್ತೆ ಸುಳ್ಳು. ಇನ್ನೇನು ಮುಚ್ಚಿಡ್ತೀರಾ? ಇನ್ನು ತಮ್ಮನ ಮೇಲೆ ಅದೆಷ್ಟು ಪ್ರೀತಿ? ನಿಜ ಹೇಳಿ, ಇಲ್ಲ ನಾನು ಮನುಷ್ಯನಾಗಿರಲ್ಲ ಎಂದು ಗದರ್ದ. ಅಲ್ಲೇ ಕುಸಿದು ಕುಳಿತ ಸೂರ್ಯ, ಕೇಶವ ಅವಳನ್ನು ಈ ಮನೆಯಲ್ಲಿರುವಾಗಲೂ ತುಂಬ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಿದ್ದ. ತಡೆಯಲಾಗದೆ ಅವಳು ಇಲ್ಲಿ ಬರೋದೇ ನಿಲ್ಲಿಸಿದ್ಲು. ಆದರೆ ಅಂದು ಮದುವೆ ದಿನ ಗೊಂಬೆ ಥರ ಕಾಣ್ತಿದ್ದ ತುಳಸಿಯನ್ನು ನೋಡಿದ ಕೇಶವ ನಿಜಕ್ಕೂ ಹುಚ್ಚನಾಗಿದ್ದ. ಪ್ರತಿ ಸಲ ಅವಳು ಬೇಕೆಂದು ಆಸೆ ಪಡುತ್ತಾ ಕಾಯ್ತಾ ಕುಳಿತಿದ್ದ. ಅಂದು ಮದುವೆ ದಿನದ ರಾತ್ರಿ ಅವನು ಎಲ್ಲರ ಕಣ್ ತಪ್ಪಿಸಿ ಕುಡಿದವರ ರೀತಿ ನಾಟಕ ಆಡುತ್ತಾ ಅವಳ ಮನೆಗೆ ಹೋಗಿದ್ದ. ತುಳಸಿ ಅದೆಷ್ಟೇ ಕೂಗಾಡಿದ್ರು ಅವಳನ್ನು ಬಿಡದೆ ಕೈಕಾಲನ್ನು ಕಟ್ಟಿ ಹಾಕಿ ಹಾಳು ಮಾಡಿದ್ದ. ಆಗ ಕೇಶವನ ಹುಡುಕುತ್ತಾ ನಾನು ತೋಟದ ಮನೆಗೆ ಹೋದೆ. ಅಲ್ಲಿ ಕೇಶವನ ನಿಜರೂಪ ಬಯಲಾಗಿತ್ತು. ಅದೆಷ್ಟೇ ಬೇಡ್ಕೊಂಡ್ರು ನನ್ನೊಳಗೆ ಬಿಡಲಿಲ್ಲ. ರಾತ್ರಿಯೆಲ್ಲ ಅವಳನ್ನು ಹಿಂಸೆ ಕೊಟ್ಟು ಅದೆಷ್ಟೋ ಬಾರಿ ಹೊತ್ತು. ಆದರೆ ನಾನು ಈ ವಿಚಾರ ಚಂದ್ರನಿಗೆ ಗೊತ್ತಾಗಬಾರ್ದು ಎಂದು ತುಳಸಿ ಕಾಲಿಗೆ ಬಿದ್ದು ಮಾತು ತಗೊಂಡೆ. ನಾನು ಲಕ್ಷ್ಮಿಯನ್ನು ಮುಂದಿಟ್ಕೊಂಡು ಅವಳ ಬಾಯಿ ಮುಚ್ಚಿಸ್ದೆ. ಕೇಶವ ಅವಳು ತನ್ನ ಒಪ್ಪಲಿಲ್ಲ ಎಂಬ ಸೇಡಿಗೆ ಇಂತಹ ಕೆಟ್ಟ ಕೆಲಸ ಮಾಡಿದ್ದ. ಇನ್ನು ಅದು ಯಾರು ನಿನ್ನ ಮದುವೆ ಆಗ್ತಾರೆ ಎಂದು ಅವಳ ಕೆನ್ನೆಗೆ ಹೊಡೆದು ಕೇಳಿದ್ದ. ಅವಳನ್ನು ಕೇಶವನಿಂದ ಕಷ್ಟಪಟ್ಟು ಬಿಡಿಸಿದ್ದೆ. ತಮ್ಮ ಕೇಶವ ಇಷ್ಟೊಂದು ಹಾಳಾಗಿದ್ದಾನೆ ಎಂದು ನನಗೆ ಅಂದು ಗೊತ್ತಾಗಿದ್ದು. ಅವನೊಳಗೆ ಆ ರೀತಿಯ ಕೆಟ್ಟ ಮೃಗವಿದೆ ಎಂದು ನನಗೆ ಅಂದೇ ಗೊತ್ತಾಗಿದ್ದು. ಹೀಗೆ ಚಂದ್ರ ಇಲ್ಲದ ಹಗಲೆಲ್ಲ ತುಳಸಿಯನ್ನು ಕೇಶವ ಹಿಂಸೆ ಮಾಡುತ್ತಲೇ ಇದ್ದ. ಪಾಪ ತುಳಸಿ ಅವನ ಹಿಂಸೆಯಿಂದ ಸೊರಗೋಗಿದ್ಲು. ಯಾರ ಬಳಿಯೂ ಹೇಳಲಾಗದೆ ಇರೋಷ್ಟು ಒದ್ದಾಡ್ತಿದ್ಲು. ಗರ್ಭಿಣಿಯಾದಾಗ ಚಂದ್ರ ಅವಳನ್ನು ಹೊರಹಾಕಿದ್ದ. ತುಳಸಿ ಅರ್ಜುನ್ ಮೇಲೆ ಪ್ರಮಾಣ ಮಾಡಿದ್ದಕ್ಕೆ ಸ್ವಂತ ಅಣ್ಣನಿಗೂ ಕೂಡ ವಿಷಯ ಹೇಳಿರಲಿಲ್ಲ. ಅವಳ ಜೀವನ ಹೀಗೆ ಬೀದಿಗೆ ಬರಲು ನಾನೇ ಕಾರಣ. ಯಾಕಂದರೆ ಅವಳ ಬಾಯಿಯನ್ನು ಪ್ರಮಾಣ ಮಾಡಿಸ್ಕೊಂಡು ಕಟ್ ಹಾಕಿದ್ದೆ. ಕೇಶವನಂಥ ವಿಷಸರ್ಪ ಅವಳ ಬಾಳಿಗೆ ವಿಷ ಹಿಂಡಿದ್ದ. ಅದಕ್ಕೆ ಪಾಪಕ್ಕೆ ಪ್ರಾಯಶ್ಚಿತವೆಂದು ನಾನೇ ಅವಳನ್ನು ನೋಡಿಕೊಂಡೆ ಎಂದು ಹೇಳಿ ಮುಗಿಸಿದ. ಸೂರ್ಯನ ಮಾತು ಕೇಳಿ ಊರಿನವರೆಲ್ಲ ಗುಸುಗುಸು ಮಾತಾಡುತ್ತಾ ಕೇಶವನಿಗೆ ಚೀಮಾರಿ ಹಾಕಲು ಧರ್ಮಯ್ಯ ಮತ್ತು ನೀಲಮ್ಮ ಹೆತ್ತ ಮಗನ ಅವತಾರ ನೋಡಿ ಅಳುತ್ತಾ ಊರಿನವರು ಮುಂದೆ ತಲೆ ತಗ್ಸಿದ್ರು. ಲಕ್ಷ್ಮಿ ಕಣ್ಣು ಹೊರೆಸ್ಕೊಂಡು ತನ್ನ ಗಂಡನ ಮುಂದೆ ಬಂದು ನಿಂತಳು. ಸೂರ್ಯನ ಕುತ್ತಿಗೆ ಪಟ್ಟಿ ಹಿಡಿದು, ನನ್ನ ತಂಗಿಗೆ ಇಷ್ಟೊಂದು ಹಿಂಸೆ ಕೊಟ್ರಾ? ಯಾಕ್ರಿ ಹೀಗೆ ಮಾಡಿದ್ರಿ? ಥೂ, ಒಂದು ದಿನಕ್ಕಾದರೂ ಸತ್ಯ ಹೇಳಿದರೆ ಈ ಕೇಶವನನ್ನು ನನ್ನ ಅಣ್ಣ ಕೊಂದು ಹಾಕ್ತಿದ್ದ. ನನ್ನ ತಂಗಿ ಬದುಕನ್ನೇ ಹಾಳು ಮಾಡಿದ. ತಮ್ಮನ ಪರ ನಿಂತು ನನಗೆ ನನ್ನ ವಂಶಕ್ಕೆ ಮೋಸ ಮಾಡಿದ್ರಲ್ವಾ? ಅಣ್ಣ ಏನು ದ್ರೋಹ ಮಾಡಿದ್ದ? ಬಾಯಿ ತುಂಬ ಗೆಳೆಯ ಅನ್ನುತ್ತಾ ನಿಮ್ಮ ಜೊತೆ ಎಲ್ಲ ಕಷ್ಟದಲ್ಲೂ ನಿಂತ. ಆದರೆ ನೀವು ತುಳಸಿನ ಈ ರೀತಿ ಕೇಶವ ಹಿಂಸೆ ಕೊಡೋಕೆ ನೀವೇ ದಾರಿ ಮಾಡಿಕೊಟ್ಬಿಟ್ರಲ್ವ? ಮೊದಲೇ ಹೇಳಿದರೆ ಈ ಕೇಶವ ಅವಳನ್ನು ಮುಟ್ಟೋಕೆ ನಮ್ಮ ಅಣ್ಣ ಬಿಡ್ತಿದ್ನ ರೀ, ಹೇಳಿ ಎಂದು ಅಳುತ್ತಾ ತನ್ನ ಕುತ್ತಿಗೆಯಲ್ಲಿದ್ದ ತಾಳಿ ಹಿಡಿದು ಅಳುತ್ತಾ ಸೂರ್ಯಪ್ಪನ ನೋಡಿದ್ಲು. ಸಾಕು ಇನ್ನು ಸಾಕು. ಈ ತಾಳಿಗೋಸ್ಕರ ತಾನೇ ಈ ಮಾಂಗಲ್ಯ ಬಂಧನವನ್ನು ಮುಂದಿಟ್ಕೊಂಡು ನಿಮ್ಮ ಅಪ್ಪಯ್ಯ ಮನೆ ಬಾಗಿಲಿಗೆ ಗಂಟು ಕೇಳಿ ಬಂದ ನಮ್ಮ ಅಣ್ಣನಿಗೆ ಅವಮಾನ ಮಾಡಿಬಿಟ್ರಿ. ಇದೇ ಮಾಂಗಲ್ಯ ಬಂಧನಕ್ಕೆ ಬೆಲೆ ಕೊಟ್ಟು ಈ ಮನೆಯಲ್ಲಿ ಬದುಕ್ತಿದ್ದೆ. ನನ್ನ ಗಂಡ ದೇವರಂಥ ಮನುಷ್ಯ ಎಂದು ನಂಬಿದ್ದೆ. ಆದರೆ ನೀವು ನನ್ನ ತಂಗಿ ತುಳಸಿ ಬದುಕನ್ನು ಸರ್ವನಾಶ ಮಾಡಿದ್ರಿ ಅಲ್ವಾ? ಮಾತಾಡಿ ಎಂದು ಅಳುತ್ತಾ ಅರ್ಜುನ್ ಹತ್ರ ಹೋದ್ಲು.
ಸೂರ್ಯಪ್ಪ ಲಕ್ಷ್ಮಿಗೆ ಕೈ ಮುಗಿಯುತ್ತಾ, ಕ್ಷಮಿಸು ಲಕ್ಷ್ಮಿ, ನಿಜ ನಾನು ಪಾಪಿ ಕಣೆ. ಪ್ರತಿದಿನ ಈ ವಿಚಾರ ಯಾರ ಬಳಿಯೂ ಹೇಳಲಾಗದೆ ಒದ್ದಾಡದೆ. ನನ್ನ ಕ್ಷಮಿಸು ಲಕ್ಷ್ಮಿ ಎಂದರೂ ಲಕ್ಷ್ಮಿ ಅವನ ಮುಖವನ್ನು ನೋಡಲಿಲ್ಲ. ಲಕ್ಷ್ಮಿ ಅಳುತ್ತಾ ತನ್ನ ಮಗನಿಗೆ ಕೈ ಮುಗಿಯುತ್ತಾ, ಅರ್ಜುನ್, ಯಾರನ್ನೂ ಬಿಡಬೇಡ. ಒಬ್ಬೊಬ್ಬರು ಮಾಡಿದ ತಪ್ಪಿಗೆ ಸಾಯೋ ತನಕ ಇವರುಗಳಿಗೆ ಶಿಕ್ಷೆ ಆಗಬೇಕು ಎಂದ ತಾಯಿಯನ್ನು ಅಪ್ಪಿ ಸಮಾಧಾನ ಮಾಡಿದ್ದ. ಅಮ್ಮ ಅಳಬೇಡ, ಸತ್ಯ ಎಷ್ಟೇ ಮುಚ್ಚಿಟ್ರೂ ಬೂದಿ ಮುಚ್ಚಿದ ಕೆಂಡದಂತೆ ಕಣಮ್ಮ. ಇಂದು ಎಲ್ಲವೂ ಹೊರಗೆ ಬರುತ್ತೆ. ಇವರಿಗೆಲ್ಲ ನಾನು ಏನು ಅಂತ ತೋರಿಸ್ತೇನೆ. ಆದರೆ ನಿಂಗೆ ಗೊತ್ತಾ ಅಮ್ಮ, ನಮ್ಮ ತುಳಸಿ ಅಮ್ಮ ಹೇಗೆ ಸತ್ರು ಅಂತ? ನನ್ನ ಮಾವ ಚಂದ್ರ ಹೇಗೆ ಸತ್ರು ಗೊತ್ತಾ? ಎಲ್ಲ ಸತ್ಯ ಈಗ ಹೊರಗೆ ಬರುತ್ತೆ ಎಂದು ಹೋಗಿ ಕುರ್ಚಿ ಮೇಲೆ ಕುಳಿತ. ಲಕ್ಷ್ಮಿ ತನ್ನ ಅಣ್ಣ ಮತ್ತು ತಂಗಿಯನ್ನು ನೆನೆಯುತ್ತಾ ಅಲ್ಲೇ ಕುಸಿದು ಕುಳಿತಳು. ಆರೋಹಿ ಅವರಿಗೆ ಸಮಾಧಾನ ಮಾಡುತ್ತಾ ನೀರು ಕುಡಿಯಲು ತಂದುಕೊಟ್ಲು. ಶ್ವೇತಾ ತನ್ನ ತಾಯಿಗೆ ಆದ ಅನ್ಯಾಯವನ್ನು ನೆನೆದು ಅಳುತ್ತಿದ್ದರೆ ಕೃಷ್ಣ ಅವಳ ಕಣ್ಣೀರನ್ನು ಒರೆಸಿ ಸಮಾಧಾನ ಮಾಡ್ತಿದ್ದ. ಅರ್ಜುನ್ ಸುತ್ತ ನೋಡ್ದ. ಕೇಶವ ತಲೆ ಬಗ್ಸಿ ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಎಂದು ಉಪಾಯ ಮಾಡ್ತಿದ್ದ. ಅರ್ಜುನ್ ಧರ್ಮಯ್ಯನ ನೋಡುತ್ತಾ, ತಾತ, ಈಗ ನೀವು ಹೇಳಿ, ಏನೆಲ್ಲ ದ್ರೋಹ ಮಾಡಿದ್ರಿ? ಈ ಮನೆಯ ಮಗಳಂತಿದ್ದ ಹೆಣ್ಣಿಗೆ ಮೋಸವಾಗ್ತಿದ್ರು, ಸುಮ್ಮನೆ ಇದ್ರೇನು? 3 ಹೊತ್ತು ಹಣ 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 ಅಲ್ವಾ? ಆರೋಹಿನ ಬಡವರ ಮನೆ ಹುಡುಗಿಯಾದರೂ ಯಾಕೆ ಸೊಸೆ ಮಾಡಿಕೊಂಡ್ರು ಗೊತ್ತಾ? ಸ್ವಾತಿ ಅಜ್ಜ ಮತ್ತು ಅಮ್ಮ ನಿಮ್ಮ ಹತ್ರ ಅವರ ಅಪ್ಪನ ತೋಟವನ್ನು ಅಡ ಇಟ್ಟಿರೋ ಆಸ್ತಿಯ ಆಸೆಗೆ ಅಲ್ವೇ? 1-2 ತಿಂಗಳ ಹಿಂದೆ ನಿಮ್ಮ ಕೈಗೆ ಒಬ್ಬ ಬಂದು 20 ಲಕ್ಷ ಕೊಟ್ಟು ಆ ಜಾಗವನ್ನು ಬಿಡಿಸ್ಕೊಂಡಿದ್ದ ನನ್ನ ಕಡೆಯ ಹುಡುಗನೇ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.